ಗೆಳೆಯರೆ, ನಮ್ಮೊಂದು ಆಂಡ್ರಾಯ್ಡ್ ಕೀಬೋರ್ಡ್ನಲ್ಲಿ ಮೈಕ್ ಆಪ್ಷನ್ ಬರ್ತಾ ಇಲ್ಲ ಅಂದರೆ, ನಾವು ವಾಯ್ಸ್ ಟೈಪಿಂಗ್ ಮಾಡೋದಕ್ಕಾಗಿ ಮೈಕ್ ಆಪ್ಷನ್ ಬರ್ತಾ ಇಲ್ಲ ಅಂದರೆ ಅದನ್ನು ನಾವು ಯಾವ ರೀತಿ ಆನ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮೈಕ್ ಆಪ್ಷನ್ ನಿಮಗೆ ಎಷ್ಟು ಹೆಲ್ಪ್ಫುಲ್ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ನಾವೇನಾದರೂ ಟೈಪ್ ಮಾಡೋದ್ರ ಬದಲಾಗಿ ನಾವು ಹೇಳಿದ್ರೆ ಸಾಕು, ಅದು ಟೈಪ್ ಆಗ್ತಾ ಇರುತ್ತೆ. ಆ ಒಂದು ಮೈಕ್ ಆಪ್ಷನನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಮೊದಲು ನಮ್ಮೊಂದು ಕೀಬೋರ್ಡ್ ಏನಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು. ನನ್ನ ಒಂದು ಕೀಬೋರ್ಡ್ನಲ್ಲಿ ಮೈಕ್ ಆಪ್ಷನ್ ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಮೈಕ್ ಆಪ್ಷನನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಈ ಒಂದು ಗೂಗಲ್ನ ಒಂದು ಕೀಬೋರ್ಡು, ಈ ಕೀಬೋರ್ಡ್ನಲ್ಲಿ ಈ ಕಡೆಗೆ ಒಂದು ಬಾಕ್ಸ್ ಇರುತ್ತೆ, ಆ ಒಂದು ಬಾಕ್ಸ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ನಾವು ಮೈಕ್ ಆಪ್ಷನನ್ನು ಆ್ಯಕ್ಟಿವೇಟ್ ಮಾಡೋದಕ್ಕಾಗಿ ಈ ಕಡೆಗೆ ಒಂದು ಬಾಕ್ಸ್ ಇದೆ ನೋಡಿ, ಆ ಬಾಕ್ಸ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ನಂತರದಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ವಾಯ್ಸ್ ಟೈಪಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ವಾಯ್ಸ್ ಟೈಪಿಂಗ್ ಅಂತ ನಂತರದಲ್ಲಿ ಈ ಒಂದು ಯೂಸ್ ವಾಯ್ಸ್ ಟೈಪಿಂಗ್ ಬಟನನ್ನು ಆನ್ ಮಾಡ್ಕೋಬೇಕಾಗತ್ತೆ. ಯೂಸ್ ವಾಯ್ಸ್ ಟೈಪಿಂಗ್ ಬಟನನ್ನು ಈ ರೀತಿ ಆನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಬ್ಯಾಕ್ ಬಂದರೆ ನಿಮ್ಮ ವಾಯ್ಸ್ ಟೈಪಿಂಗ್ ಅನ್ನೋದು ಆನ್ ಆಗಿರುತ್ತೆ. ಅಂದರೆ ಇಲ್ಲಿ ನೋಡಿ, ಮೈಕ್ ಮೂಲಕ ನೀವು ಏನೇ ನೀವು ಟೈಪಿಂಗ್ನ ಮಾಡಬಹುದು. ಈ ರೀತಿ ನೀವು ಆಂಡ್ರಾಯ್ಡ್ನ ಒಂದು ಗೂಗಲ್ ಕೀಬೋರ್ಡ್ನಲ್ಲಿ ನೀವು ವಾಯ್ಸ್ ಟೈಪಿಂಗ್ನ ಆನ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.